ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನಗ್ರಹಾರ ಜೈಲಿನ ವಾಸವನ್ನು ಸತತವಾಗಿ ಅನುಭವಿಸ್ತಾ ಇರುವಂತಹ ಪವಿತ್ರ ಗೌಡ ಹಾಗೂ ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ ಅನ್ನುವಂತಹ ಕುತೂಹಲ. ಹೈಕೋರ್ಟ್ ನಡೆಗೆ ಈ ಪ್ರಕರಣ ಕೂಡ ಗಮನ ಸೆಳೀತಾ ಇದೆ. ಹೈಕೋರ್ಟ್ ನಡೆಗೆ ಗಮನ ಹರಿಸೋದಕ್ಕೆ ಚಿತ್ತ ವಹಿಸೋದಕ್ಕೆ ಈ ಪ್ರಕರಣ ಕೂಡ ಒನ್ ಆಫ್ ದ ರೀಸನ್. ದರ್ಶನ್ ಕಾರು ಚಾಲಕ ಲಕ್ಷ್ಮಣ್, ದರ್ಶನ್ ಅವರ ಬೇಲ್ ಅರ್ಜಿ, ಪವಿತ್ರ ಗೌಡ ಬೇಲ್ ಅರ್ಜಿ ಮತ್ತು ಮ್ಯಾನೇಜರ್ ನಾಗರಾಜ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೋರ್ಟ್ ಮುಂದೆ ಬರಲಿಕ್ಕಿದೆ. ಕೋರ್ಟ್ ಹಾಲ್ 22ರ ಪೀಠದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಿಂದೆ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ನಲ್ಲಿ ಬೇಲು ಸಿಗುವಂತಹ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇದ್ದಾರೆ. ಬೇಲಾಗತ್ತಾ, ಸಿಹಿ ಸಿಗುತ್ತಾ ಅಥವಾ ಇನ್ನಷ್ಟು ದಿನಗಳು ನಿರಾಸೆ ಕಾಡುತ್ತಾ ಅನ್ನೋದು ಕುತೂಹಲ. ಜೂನ್ 11ನೇ ತಾರೀಕಿಂದ ನ್ಯಾಯಾಂಗ ಬಂಧನ ವಶ ಅಂತ ಸತತವಾಗಿ ಪವಿತ್ರ ಗೌಡ ಈಗಲೂ ಕೂಡ ಪರಪ್ಪನಗ್ರಹಾರದಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಇತರೆ ಆರೋಪಿಗಳು ಕೂಡ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ದರ್ಶನ್ ಮಾತ್ರ ಮಧ್ಯಂತರ ಜಾಮೀನಿನ ಮೇರೆಗೆ ಆಚೆ ಇದ್ದಾರೆ. ಸೊ ಏನಾಗುತ್ತೆ ರೆಗ್ಯುಲರ್ ಬೇಲ್ ಅರ್ಜಿ ಅನ್ನೋದು ಕುತೂಹಲ. ಮತ್ತೆ ರೆಗ್ಯುಲರ್ ಬೇಲ್ ಅರ್ಜಿ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಮೊನ್ನೆ ಸೆಷನ್ಸ್ ಕೋರ್ಟ್ನಲ್ಲಿ ತೀರ್ಪನ್ನ ಕೊಡಲಾಯ್ತಲ್ಲ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ, ಆ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಿರೋದು. ಸೊ ಅಲ್ಲಿ ಸೆಷನ್ಸ್ ಕೋರ್ಟ್ ಇವ್ರಿಗೆ ಬೇಲೆಲ್ಲ ರಿಜೆಕ್ಟ್ ಮಾಡೋದಕ್ಕೆ ಒಂದಷ್ಟು ರೀಸನ್ ಕೊಟ್ಟಿರುತ್ತೆ. ಆ ರೀಸನ್ ಮೇಲೆ ಇವತ್ತು ಆರ್ಗ್ಯುಮೆಂಟ್ ನಡೆಯುತ್ತೆ. ಆರ್ಗ್ಯುಮೆಂಟು ಕೌಂಟರ್ ಆರ್ಗ್ಯುಮೆಂಟು ಹೆಂಗಾಗತ್ತೆ ಅನ್ನೋದು ಕುತೂಹಲ. ಸೊ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಗ್ ಡೇ ಅವರಿಗೆ. ಒಂದು ಕಡೆಗೆ ಮಧ್ಯಂತರ ಜಾಮೀನಿನ ಅವಧಿ ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ಇವತ್ತು ಎಷ್ಟೊತ್ತಿಗೆ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ, ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವರ ಪರ ವಕೀಲರಿಗೆ, ಮತ್ತು ಇವತ್ತು ವಾದ ಪ್ರತಿವಾದ ಸಾಗುವಂತಹ ಪರಿ ಹೇಗಿರುತ್ತೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ಆರೋಪಿಗಳಲ್ಲಿ A1 ಆರೋಪಿ, A2 ಮತ್ತು ಉಳಿದ 3 ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ಭಾಳ ಪ್ರಮುಖವಾಗಿ ಪ್ರಕರಣದ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ, ನಾಗರಾಜ್ ಮತ್ತು ಲಕ್ಷ್ಮಣ್ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಇವತ್ತು ಮಧ್ಯಾಹ್ನದ ನಂತರ ಈ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಭಾಳ ಪ್ರಮುಖವಾಗಿ A2 ಆರೋಪಿ ಆಗಿರುವಂಥ ನಟ ದರ್ಶನ್ ಅವರು ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ತಿರುವಂಥದ್ದು. ಅವರ ರೆಗ್ಯುಲರ್ ಬೇಲ್ ಇವತ್ತು ವಿಚಾರಣೆಗೆ ಬರುತ್ತೆ. ಅದರ ಜೊತೆಗೆ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ 2 ಬಾರಿ ತಿರಸ್ಕೃತವಾಗಿರುವಂಥದ್ದು. ಇವತ್ತು ಮತ್ತೆ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಿರೋದ್ರಿಂದ ಬಹುತೇಕ ಅವರ ಜಾಮೀನು ಅರ್ಜಿ ಇವತ್ತು ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ, ಅವರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಅವರ ಪರ ವಕೀಲರು ಮಾಡಿರುವಂಥದ್ದು. ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ SPP ಅವರು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ಪವಿತ್ರ ಗೌಡ ಅವರು ವಹಿಸಿದ್ದಾರೆ, ಹಾಗಾಗಿ ಅವರನ್ನು ಜಾಮೀನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ವಾದವನ್ನು ಮಾಡಿದರು. ಹಾಗಾಗಿ ಇವತ್ತು ಅವರಿಗೆ ಜಾಮೀನು ಸಿಗತ್ತಾ ಇಲ್ವೋ ಅನ್ನುವಂಥದ್ದು ಕೂಡ ಭಾಳ ಕುತೂಹಲಕಾರಿ ಆಗಿರುವಂಥ ಪ್ರಶ್ನೆ. ಅದೇ ರೀತಿಯಾಗಿ A2 ಆರೋಪಿ ಆಗಿರುವಂಥ ದರ್ಶನ್ ಅವರಿಗೂ ಕೂಡ ರೆಗ್ಯುಲರ್ ಬೇಲ್ಗೆ ಮೂವ್ ಮಾಡಿರುವಂಥ ವಕೀಲರು ಯಾವೆಲ್ಲ ಆ್ಯಂಗಲಲ್ಲಿ ವಾದ ಮಾಡ್ತಾರೆ ಅನ್ನುವಂಥದ್ದು ಕೂಡ ಭಾಳ ಪ್ರಮುಖವಾಗಿರುವಂಥದ್ದು. ಅದರ ಜೊತೆಗೆ ಅವರಿಬ್ಬರು ಮ್ಯಾನೇಜರ್ ಮತ್ತು ಅವರ ಹಿಂದೆ ಇದ್ದಂಥ ನಾಗರಾಜ್ ಮತ್ತು ಲಕ್ಷ್ಮಣ್ ಅವರ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರಲಿದೆ ಮಧ್ಯಾಹ್ನದ ನಂತರ. ಮಮತಾ, ನಾಗೇಶ್, ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು, ಅದಕ್ಕೆ ಬೇಕಾದ ತಯಾರಿಯನ್ನು ನಾವು ಮಾಡ್ಕೊಳ್ತೀವಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಜಿಗಳು ಕೂಡ ಇವತ್ತು ಹಾಕೊಳ್ತಾರಂತ ಗೃಹ ಇಲಾಖೆಯಿಂದ ಆಗಿರುವಂತಹ ಸಿದ್ಧತೆ ಏನು, ಅದನ್ನ ಕೋರ್ಟ್ ಇವತ್ತು ಹೆಂಗೆ ಕನ್ಸಿಡರ್ ಮಾಡುತ್ತೆ? SPP ಅವರ ವಾದದಲ್ಲಿ ಈ ವಿಚಾರಗಳು ಕೂಡ ಬರುತ್ತಾ, ದರ್ಶನ್ಗೆ ಕಂಟಕ ಎದುರಾಗುತ್ತಾ ಅನ್ನುವಂತಹ ಕುತೂಹಲ. ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರುವಂಥದ್ದು. ಅವರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಲಿಕ್ಕೆ ತನಿಖಾಧಿಕಾರಿಗಳು ಮುಂದಾಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಅಂದರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಗೃಹ ಇಲಾಖೆಯಿಂದಲೂ ಕೂಡ ಈಗಾಗಲೇ ಸೂಚನೆಯನ್ನು ಪಡೆದಿದ್ರು, ಅದಕ್ಕೂ ಕೂಡ ಸಮ್ಮತಿ ಸಿಕ್ಕಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಲಿಕ್ಕೆ ಒಂದು ಕಡೆ ತಯಾರನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಅವರಿಗೆ ಒಂದು 45 ದಿನಗಳ ಕಾಲ ಮಧ್ಯಂತರ ಜಾಮೀನು ಕೊಟ್ಟಿರೋದ್ರಿಂದ ಆ ಅವಧಿ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ನಾವು ಮೇಲ್ಮನವಿಯನ್ನು ಸಲ್ಲಿಸಬಾರ್ದು ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಮುಂಚಿತವಾಗಿ ಹೋದರೆ ಇದನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಒಂದು ಸಂದೇಶ ಹೋಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರ ಜಾಮೀನಿನ ಅವಧಿ ಮುಗಿಯೋವರೆಗೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಂತೆ ಕಾಣ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.